ಎಲ್ಲವೂ ಸರಿ ಹೋಯ್ತು, ಅಂದುಕೊಂಡಿದ್ದೆಲ್ಲವೂ ಆಯ್ತು ಎನ್ನುವಾಗಲೇ ಡಿಕೆ ಶಿವಕುಮಾರ್ಗೆ ತೊಂದರೆ ಕೊಟ್ಟಿದ್ದು, ಟ್ರಬಲ್ ಆಗಿದ್ದು ಅವರ ಗೆಳೆಯ ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿಯವರು ನನಗೆ ಆ ಖಾತೆಯೇ ಬೇಡ, ನನಗೆ ಸಚಿವ ಸ್ಥಾನವೇ ಬೇಡ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ಟ್ರಬಲ್ ಆಗಿದ್ರು. ಆದರೆ ಇದೀಗ ಮನಸ್ಸು ಬದಲಾಯಿಸಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಸಚಿವ ಸ್ಥಾನವನ್ನ ಪಡೆದಿದ್ದಾರೆ. ಆದರೆ ಖಾತೆ ಯಾವುದು, ಅವರ ಮನಸ್ಸು ಬದಲಾಯಿಸಿದ್ದು ಹೇಗೆ, ಸಂಧಾನ ಯಾವ ರೀತಿಯಾಗಿ ನಡೀತು, ಆ ಸಂಧಾನ ಸೂತ್ರ ಹೇಗಿತ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅವರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್, ವಿಲ್ ಸಾರ್ಟ್ ಇಟ್ ಔಟ್. ಸಿಎಂ ಅವರೇ ಬಂದಿದ್ರು, ಅವರೇನು ಹೇಳಿದ್ರು ನಮಗೆ, ಅವರೇನು ಹೇಳಿದ್ರು ಅದೇ ನಾನು ಹೇಳೋದು. ರಾಮಲಿಂಗಾರೆಡ್ಡಿ ಅವ್ರನ್ನ ನೈಟ್ ಭೇಟಿ ಮಾಡಿದ್ರಿ ಸರ್? ಅಪ್ಪ ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ವಿಲ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿನ್ನೆ ಶಿವಕುಮಾರು ನಾವು ಇಬ್ಬರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಏನು ಮಾತಾಡೋಣ. ಖಾತೆ ಕಗ್ಗಂಟು, ಹೈ ಸರ್ಕಸ್, ಸರಣಿ ಸಭೆ ಕೊನೆಗೆ ಆಗಿದ್ದೇನು? ರಾಮಲಿಂಗಾರೆಡ್ಡಿಗೆ ಏನೇನು ಆಫರ್, ಹೇಗಿತ್ತು ಸಂಧಾನ? ಡಿಕೆ ಟ್ರಬಲ್ ಶೂಟರ್, ಒಂದು ಪಕ್ಷದ ವಿರುದ್ಧ ಏನೇನು ರಣತಂತ್ರ ಹೆಣಿಬೇಕು ಅಂತ ಡಿಕೆಶಿಗೆ ಚೆನ್ನಾಗಿ ಗೊತ್ತು. ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಸಮಸ್ಯೆ ಇದ್ರು ಡಿಕೆಶಿ ಚಿಟಿಕೆ ಹೊಡೆಯುವುದರಲ್ಲಿ ಸಾಲ್ವ್ ಮಾಡ್ತಾ ಇದ್ರು. ಅದಕ್ಕೇನೆ ಎಲ್ಲರೂ ಡಿಕೆಶಿಯನ್ನ ಟ್ರಬಲ್ ಶೂಟರ್ ಅಂತಿದ್ರು. ಆದ್ರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಮಸ್ಯೆಯನ್ನ ಸಾಲ್ವ್ ಮಾಡುವುದೇ ಬೇರೆ, ರಾಜ್ಯದಲ್ಲಿ ಬೇರೆ ಪಕ್ಷದ ವಿರುದ್ಧ ರಣತಂತ್ರ ಹೂಡೋದೇ ಬೇರೆ. ತಾನೇ ಸಿಎಂ ಆಗಿದ್ದಾಗ ತನ್ನದೇ ಪಕ್ಷದ ಸಮಸ್ಯೆಗಳನ್ನ ಪರಿಹರಿಸೋದೇ ಬೇರೆ. ಆದ್ದರಿಂದ ಟ್ರಬಲ್ ಶೂಟರ್ ಟ್ರಬಲ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಖಾತೆಯನ್ನ ಯಾವ ಥರ ಬಗೆಹರಿಸಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ಎಲ್ಲ ಸರಿ ಹೋಗಿದೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತಿದ್ದಾರೆ ಸಿಎಂ ಡಿಕೆಶಿ. ಆದ್ರೆ ಖಾತೆ ತೆಗೆದಿರೋ ರಾಮಲಿಂಗಾರೆಡ್ಡಿ ಮಾತ್ರ ಏನೂ ಹೇಳ್ತಿಲ್ಲ. ಯಾವುದೇ ಸರ್ಕಾರ ಇರಲಿ, ಯಾರೇ ಸಿಎಂ ಆಗಿರಲಿ, ಖಾತೆಗಳ ಹಂಚಿಕೆ ಆದಾಗ ಅಸಮಾಧಾನಗಳು ಆಗುವುದು ಸರ್ವೇ ಸಾಮಾನ್ಯ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಸಂಪುಟದಲ್ಲೂ ಇದೇ ರಾಮಲಿಂಗಾರೆಡ್ಡಿ ಮುನಿಸ್ಕೊಂಡಿದ್ರು. ನಂಗೆ ಈ ಖಾತೆ ಬೇಡ ಅಂತ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದ್ರೆ ಆಗ ರಾಜೀನಾಮೆ ಕೊಡೋವರೆಗೆ ರಾಮಲಿಂಗಾರೆಡ್ಡಿ ಹೋಗಿರಲಿಲ್ಲ. ಆದ್ರೆ ಈ ಬಾರಿ ಖಾತೆ ಅನೌನ್ಸ್ ಆದ ಮರುದಿನವೇ ರಾಮಲಿಂಗಾರೆಡ್ಡಿ ರಿಸೈನ್ ಮಾಡಿದ್ದಾರೆ. ಇದೊಂದು ಗಂಭೀರ ಸಮಸ್ಯೆ. ಹಿರಿಯ ಸಚಿವರು ಖಾತೆ ವಹಿಸಿಕೊಳ್ಳುವುದಕ್ಕೂ ಮುಂಚೆನೇ ರಾಜೀನಾಮೆ ನೀಡೋದು ಖಂಡಿತ ಗಂಭೀರ ಸಮಸ್ಯೆ. ಆ ಗಂಭೀರ ಸಮಸ್ಯೆ ಈಗ ಡಿಕೆಶಿಯನ್ನ ಕಾಡುತ್ತಿದೆ. ಡಿಕೆಯ ಹೊಸ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಇಕ್ಕಟ್ಟಿನಿಂದ ಡಿಕೆ ಸರ್ಕಾರವನ್ನ ಪಾರು ಮಾಡಲು ಸರ್ಕಸ್ ಮಾಡಿದೆ ಹೈಕಮಾಂಡ್. ಖಾತೆ ಹಂಚಿಕೆ ಆದ್ರೆ ಅಸಮಾಧಾನಗಳು ಇದ್ದೇ ಇರುತ್ತೆ. ಇದು ಡಿಕೆಶಿಗೆ ಗೊತ್ತಿತ್ತು. ಖಾತೆ ಹಂಚಿಕೆ ಆದ್ಮೇಲೆ ಹೈಕಮಾಂಡ್ ನಿರ್ಣಯ ಅಂತ ಹೇಳಿ ಪಾರಾಗೋಣ ಅಂತ ಡಿಕೆಶಿ ಅಂದ್ಕೊಂಡಿದ್ರು. ಸಮಸ್ಯೆ ಏನಾದರೂ ಬಂದ್ರೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತಾನೆ ಅಂದ್ಕೊಂಡಿದ್ರು. ಆದ್ರೆ ಆ ಸಮಸ್ಯೆ ಡಿಕೆಶಿ ಹೆಗಲೇರಿದೆ. ಇನ್ನೊಂದು ಕಡೆ ಒಂದು ಬಾರಿ ಸಮಾಧಾನ ಮಾಡಿ, ಒಪ್ಪಿಲ್ಲ ಅಂದ್ರೆ ರಾಜೀನಾಮೆ ಅಂಗೀಕರಿಸಿ ಅಂತಿದ್ದಾರೆ ರಾಹುಲ್ ಗಾಂಧಿ. ಆದ್ರೆ ರಾಹುಲ್ ಗಾಂಧಿ ಹೇಳೋ ಮಾತನ್ನ ಕೇಳಿ ರಾಜೀನಾಮೆ ಅಂಗೀಕರಿಸೋದಕ್ಕಾಗಲ್ಲ. ಹೇಗಾದ್ರೂ ಮಾಡಿ ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸಬೇಕು. ಒಂದು ವೇಳೆ ರಾಜೀನಾಮೆ ಅಂಗೀಕರಿಸಿದ್ರೆ ಮುಂದೆ ಬರೋ GBA ಎಲೆಕ್ಷನ್ ಖಂಡಿತ ಕಾಂಗ್ರೆಸ್ಗೆ ಮಾರಕವಾಗುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ಮನವೊಲಿಸಲೇಬೇಕು. ಆದ್ದರಿಂದಲೇ ಹೈಕಮಾಂಡ್ ಶನಿವಾರ ಸಖತ್ ಸರ್ಕಸ್ ಮಾಡಿದೆ. ಸರಣಿ ಸಂಧಾನ ಸಭೆ, ರೆಡ್ಡಿ ಓಲೈಕೆಗೆ ಹೇಗಿತ್ತು ಸರ್ಕಸ್? ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿರೋದು ನಗರಾಭಿವೃದ್ಧಿ ಖಾತೆಗೆ. ಬೆಂಗಳೂರು ನಗರ ರಾಜಕಾರಣದ ಹಿರಿತನ ತನಗಿದ್ದು GBA ಮೇಲೆ ಹಿಡಿತಕ್ಕೆ ಈ ಖಾತೆ ಮುಖ್ಯ ಅಂತ ರಾಮಲಿಂಗಾರೆಡ್ಡಿ ಅನ್ಕೊಂಡಿದ್ದಾರೆ.
ಅದೇ ಕಾರಣಕ್ಕೆ ನಗರಾಭಿವೃದ್ಧಿ ಖಾತೆ ತನಗೆ ಬೇಕು ಅಂತಿದ್ದಾರೆ. ಜಲಸಂಪನ್ಮೂಲ ಖಾತೆ ದೊಡ್ಡದು, ಕರ್ನಾಟಕ ಸುತ್ತಬೇಕು, ಸ್ವಕ್ಷೇತ್ರದ ಕಡೆಗೆ ಗಮನ ಕೊಡಲು ಆಗೋದಿಲ್ಲ, ಜಿಬಿಎ ಇದ್ದರೆ ಕ್ಷೇತ್ರದಲ್ಲಿ ಕೆಲಸಗಳಿಗೂ ಅನುಕೂಲ ಅನ್ನೋ ಕಾರಣವೂ ಇದೆಯಂತೆ. ಆದ್ರೆ ಕೃಷ್ಣ ಬೈರೇಗೌಡರಿಗೆ ಆ ಖಾತೆ ಹಂಚಲಾಗಿದ್ದು ಅಸಮಾಧಾನ ಭುಗಿಲೆದ್ದಿತ್ತು. ಈ ಅಸಮಾಧಾನ ತಣಿಸಬೇಕು ಅಂತಾನೆ ಹೈಕಮಾಂಡ್ ಅಖಾಡಕ್ಕಿಳಿದು ತಂತ್ರ ಹೆಣೆದಿತ್ತು. ಮಿಡ್ ನೈಟ್ ಅಲ್ಲಿ ಸಿಎಂ ಜೊತೆ, ನಂತರ ಬಿಕೆಎಚ್ ಸುರ್ಜೇವಾಲಾ ತಂತ್ರ. ಸಿಎಂ ಡಿಕೆಶಿ ಮೊದಲು ರಾಮಲಿಂಗಾರೆಡ್ಡಿ ಸಮಾಧಾನ ಮಾಡೋಕೆ ಅಖಾಡಕ್ಕಿಳಿದಿದ್ರು. ಶುಕ್ರವಾರ ಎಲ್ಲೋ ನಾಪತ್ತೆಯಾಗಿದ್ದ ರಾಮಲಿಂಗಾರೆಡ್ಡಿ ಮನೆಗೆ ಬಂದ್ಮೇಲೆ ಸಿಎಂ ಡಿಕೆಶಿ ರಾಮಲಿಂಗಾರೆಡ್ಡಿಯನ್ನ ಭೇಟಿ ಮಾಡಿ ಸಮಾಧಾನ ಮಾಡುವುದಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಡಿಕೆಶಿ ವಿರುದ್ಧ ಕೊಟ್ಟ ಮಾತಿನ ಅಸ್ತ್ರ ಪ್ರಯೋಗ ಮಾಡಿರೋ ರಾಮಲಿಂಗಾರೆಡ್ಡಿ ಬಿಲ್ಕುಲ್ ಒಪ್ಪಿಲ್ವಂತೆ. ನಾನು ಹೇಳಿದ್ದ ಖಾತೆಯೇ ನನಗೆ ಬೇಕು ಅಂತ ಪಟ್ಟು ಹಿಡಿದಿದ್ರಂತೆ. ಇನ್ನು ಮಿಡ್ ನೈಟ್ ಭೇಟಿ ಬಗ್ಗೆ ಸಿಎಂ ಡಿಕೆ ಹೇಳಿದ್ದು ಹೀಗೆ. ಸರ್, ರಾಮಲಿಂಗಾರೆಡ್ಡಿ ಅವ್ರನ್ನ ನಿನ್ನೆ ನೈಟ್ ಭೇಟಿ ಮಾಡಿದ್ರಿ ಸರ್? ಅಪ್ಪ ಅವ್ರು ನನ್ನ ಫ್ರೆಂಡು, ಆಲ್ ಪ್ರಾಬ್ಲಮ್ಸ್ ಇಸ್ ಸಾರ್ಟೆಡ್ ಔಟ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಯಿತು, ರಾಜೀನಾಮೆ ಕೊಟ್ಟೆ ಒಂದು ಕಳಿಸ್ಕೊಟ್ಟಿದ್ದು, ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದು. ಥಿಂಗ್ಸ್ ಹ್ಯಾವ್ ಬೀನ್ ಸೆಟಲ್ಡ್ ಅಷ್ಟೇ. ಎಲ್ಲವೂ ಸರಿ ಹೋಗುತ್ತೆ ಅಂತ ಭರವಸೆ ಇಟ್ಕೊಂಡಿದ್ರು ಡಿಕೆಶಿ. ಅದನ್ನೇ ಶನಿವಾರ ಹೇಳಿದ್ರು. ಇದೇ ಸಭೆ ಬಗ್ಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ಡಿಕೆ ಮೀಟಿಂಗ್ ಮುಗಿದ್ಮೇಲೆ ಆ ಮೀಟಿಂಗ್ನಲ್ಲಿ ಏನೇನಾಯ್ತು, ಮುಂದೇನಾಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದು ಹೀಗೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. 1 ಗಂಟೆ ಸಂಧಾನ, ಕೊನೆಗೂ ಸಕ್ಸಸ್. ಸಿಎಂ ಡಿಕೆ ಮಾತ್ರವಲ್ಲ, ಶನಿವಾರ ಬೆಳಗ್ಗೆಯಿಂದ ಮ್ಯಾರಥಾನ್ ಮೀಟಿಂಗ್ ನಡೆಯಿತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ರಾಮಲಿಂಗಾರೆಡ್ಡಿ ಮನವೊಲಿಸೋಕೆ ಯತ್ನಿಸಿದ್ರು. ಖಾಸಗಿ ಹೋಟೆಲ್ನಲ್ಲಿ 3 ನಾಯಕರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಇವ್ರ ಜೊತೆಗೆ ಈಗ ನಗರಾಭಿವೃದ್ಧಿ ಖಾತೆ ಇರೋ ಕೃಷ್ಣ ಬೈರೇಗೌಡ ಕೂಡ ಇದ್ರು. ಎಲ್ಲರ ಸಮ್ಮುಖದಲ್ಲಿ ರಾಮಲಿಂಗಾರೆಡ್ಡಿ ಮನವೊಲಿಸೋ ಕೆಲಸ ನಡೆಯಿತು. ಕೊನೆಗೆ ಎಲ್ಲರೂ ಮಾತಾಡಿ ರಾಮಲಿಂಗಾರೆಡ್ಡಿಯನ್ನ ಓಲೈಸೋ ಕೆಲಸ ಮಾಡೇ ಬಿಟ್ರು. ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮುಗಿಸಿ ನಂತರ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಾಪಸ್ ಪಡೀತಾರೆ ಅಂತ ಘೋಷಿಸಿದ್ರು. There was apparently some misunderstanding. He again met Shri B.K. Hariprasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. ನಾನ್ ಯಾವತ್ತೂ ಮಂತ್ರಿಗಿರಿಗೆ ಲಾಬಿ ಮಾಡಿಲ್ಲ ಎಂದ ರೆಡ್ಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಿಷ್ಟೇ. ಈಗಾಗಲೇ ಸಾಕಷ್ಟು ಗೊಂದಲವಾಗಿದೆ. ರಾಮಲಿಂಗಾರೆಡ್ಡಿ ಹಿರಿಯ ಶಾಸಕರು, ಸಾಕಷ್ಟು ಬಾರಿ ಸಚಿವರಾಗಿದ್ದಾರೆ. ನಮ್ಮನ್ನ ಭೇಟಿಯಾದ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಾಪಸ್ ಪಡೆಯುವುದಾಗಿ ಹೇಳಿದ್ದಾರೆ. ಅಂದ್ಹಾಗೆ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ರಾಜೀನಾಮೆ ನೀಡಿದ್ರು. ಅವರು ರಾಜೀನಾಮೆ ವಾಪಸ್ ಪಡೆದು ಸಂಪುಟದಲ್ಲಿ ಮುಂದುವರಿಯುತ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ಎಂದಿದ್ದಾರೆ ಸುರ್ಜೇವಾಲಾ. ಇನ್ನು ಇದೇ ವಿಚಾರವಾಗಿ ಮಾತಾಡಿದ ರಾಮಲಿಂಗಾರೆಡ್ಡಿ, ನಾನು ಯಾವತ್ತೂ ಮಂತ್ರಿ ಸ್ಥಾನಕ್ಕೆ ಲಾಬಿ ಮಾಡಿದವನಲ್ಲ, ಯಾವ ಖಾತೆ ಕೊಟ್ಟರೂ ಕೆಲಸ ಮಾಡುತ್ತೇನೆ ಎಂದಿದ್ದಾರೆ. ರಾಜೀನಾಮೆ ವಾಪಸ್ ಪಡೆದ ರಾಮಲಿಂಗಾರೆಡ್ಡಿ ಹೈಕಮಾಂಡ್ ಮನವೊಲಿಕೆ ನಂತರ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. 2-3 ಸಚಿವ ಸ್ಥಾನಗಳ ಆಸೆ ತೋರಿಸಿ ರಾಮಲಿಂಗಾರೆಡ್ಡಿಯನ್ನ ಮನವೊಲಿಸಲಾಗಿದೆಯಾ? ನಗರಾಭಿವೃದ್ಧಿ ಖಾತೆ ನೀಡೋದಾಗಿ ಆಮಿಷ ಒಡ್ಡಲಾಗಿದೆಯಾ? ರಾಮಲಿಂಗಾರೆಡ್ಡಿ ಕನ್ವಿನ್ಸ್ ಆಗೋಕೆ ಕಾರಣ ಏನು ಅನ್ನೋದು ನಿಗೂಢವಾಗಿದ್ದು ಕೆಲವೇ ದಿನಗಳಲ್ಲಿ ಆ ರಹಸ್ಯ ರಿವೀಲ್ ಆಗಲಿದೆ. ರಾಮಲಿಂಗಾರೆಡ್ಡಿಯನ್ನ ಒಪ್ಪಿಸೋಕೆ ಹೈಕಮಾಂಡೇ ಬರಬೇಕಾಯ್ತು. ಸಿಎಂ ಹೇಳಿದ ಮಾತನ್ನೂ ಕೇಳದ ರಾಮಲಿಂಗಾರೆಡ್ಡಿ ಹೈಕಮಾಂಡ್ ಮಾತನ್ನ ಕೊನೆಗೆ ಕೇಳಿದ್ರು. ಇಷ್ಟು ಮಾತ್ರವಲ್ಲ, ಕೆಲವೊಂದು ಆಫರ್ಗಳನ್ನ ಹೈಕಮಾಂಡ್ ಘೋಷಿಸಿದ್ದು ಆ ಆಫರ್ಗಳಿಗೆ ರಾಮಲಿಂಗಾರೆಡ್ಡಿ ಒಪ್ಪಿದ್ರು ಎನ್ನಲಾಗ್ತಿದೆ.